ಒಂದು ದೊಡ್ಡ ಕಾಡಿನಲ್ಲಿ ಭಯಾನಕವಾದ ಸಿಂಹ ವಾಸ ಮಾಡುತ್ತಿತ್ತು. ಅದು ಪ್ರತಿದಿನ ಒಂದು ಪ್ರಾಣಿಯನ್ನ ಬೇಟೆ ಮಾಡಿ ತಿನ್ನುತ್ತಿತ್ತು. ಎಲ್ಲಾ ಪ್ರಾಣಿಗಳು ಭಯದಿಂದ ಬದುಕುತ್ತಿದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳೂ ಸೇರಿ ಸಿಂಹದ ಬಳಿಗೆ ಹೋಗಿ ಹೇಳಿದವು, ರಾಜನೇ, ನೀನು ಪ್ರತಿದಿನ ಬೇಟೆ ಮಾಡಲು ಬೇಡ. ನಾವು ಪ್ರತಿದಿನ ಒಬ್ಬ ಪ್ರಾಣಿಯನ್ನ ನಿನ್ನ ಬಳಿಗೆ ಕಳುಹಿಸುತ್ತೇವೆ. ಸಿಂಹ ಒಪ್ಪಿಕೊಂಡಿತು. ಒಂದು ದಿನ ಮೊಲದ ಸರದಿ ಬಂತು. ಆ ಮೊಲ ತುಂಬಾ ಚಿಕ್ಕದು, ಆದರೆ ತುಂಬಾ ಬುದ್ಧಿವಂತವಾಗಿತ್ತು. ಅದು ಜಾಣತನದಿಂದ ತಡವಾಗಿ ಸಿಂಹದ ಬಳಿ ಹೋಯಿತು. ಸಿಂಹ ಕೋಪದಿಂದ ಗರ್ಜಿಸಿತು. ಏಕೆ ಇಷ್ಟು ತಡ? ಮೊಲ ಶಾಂತವಾಗಿ ಹೇಳಿತು, ರಾಜನೇ, ನಾನು ಬರುತ್ತಿದ್ದಾಗ ಇನ್ನೊಂದು ಸಿಂಹ ನನ್ನನ್ನು ತಡೆಯಿತು. ಅದು ಹೇಳಿತು, ನಾನು ಈ ಕಾಡಿನ ನಿಜವಾದ ರಾಜ. ಇದು ಕೇಳಿದ ಸಿಂಹ ಕೋಪದಿಂದ ಕುದಿಯಿತು. ಅದನ್ನು ತೋರಿಸು ಎಂದು ಗರ್ಜಿಸಿತು. ಮೊಲ ಸಿಂಹವನ್ನು ಒಂದು ಹಳೆಯ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಅದು ಈ ಬಾವಿಯೊಳಗಿದೆ ಎಂದು ಮೊಲ ಹೇಳಿತು. ಸಿಂಹ ಒಳಗೆ ನೋಡಿದಾಗ ತನ್ನ ಪ್ರತಿಬಿಂಬವನ್ನ ಕಂಡಿತು. ಅದನ್ನು ಮತ್ತೊಂದು ಸಿಂಹ ಎಂದು ಭಾವಿಸಿತು. ಕೋಪದಲ್ಲಿ ಅದು ಬಾವಿಯೊಳಗೆ ಜಿಗಿತ ಮಾಡಿತು. ಆಮೇಲೆ ಹೊರಗೆ ಬರಲಿಲ್ಲ. ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟವು. ಚಿಕ್ಕ ಮೊಲದ ಬುದ್ಧಿಯಿಂದ ದೊಡ್ಡ ಸಿಂಹ ಸೋತಿತು. ಕಥೆಯ ಸಂದೇಶ: ಬಲಕ್ಕಿಂತ ಬುದ್ಧಿ ದೊಡ್ಡದು. ಸಮಸ್ಯೆ ದೊಡ್ಡದಾದರೂ ಜಾಣತನವಿದ್ದರೆ ಪರಿಹಾರ ಸಿಗುತ್ತದೆ.